ಬಿಗ್ ಬಾಸ್ ಸೀಸನ್ 12 ಮುಗಿದ್ರೂ ಕೂಡ ಗಿಲ್ಲಿ ಕ್ರೇಜ್ ಕಡಿಮೆ ಆಗೋ ಹಾಗೆ ಕಾಣಿಸ್ತಾ ಇಲ್ಲ. ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಗಿಲ್ಲಿಗೆ ಅತಿದೊಡ್ಡ ಅಭಿಮಾನಿ ಬಳಗವೇ ಸೃಷ್ಟಿಯಾಗಿದೆ. ಬಿಗ್ ಬಾಸ್ ವಿನ್ನರ್ ಆದ ಬಳಿಕ ಮೊಟ್ಟ ಮೊದಲ ಬಾರಿಗೆ ತಮ್ಮ ಹುಟ್ಟೂರಿಗೆ ನಿನ್ನೆ ಗಿಲ್ಲಿ ನಟ ಹೋದರು. ಗಿಲ್ಲಿ ನಟನನ್ನ ತೆರೆದ ವಾಹನದಲ್ಲಿ ಭರ್ಜರಿಯಾಗಿ ಮಳವಳ್ಳಿಯ ಜನ ಬರಮಾಡಿಕೊಂಡಿದ್ದಾರೆ. ಹಾಗಾದರೆ ಹುಟ್ಟೂರಿನಲ್ಲಿ ಗಿಲ್ಲಿ ಕ್ರೇಜ್ ಹೇಗಿತ್ತು? ಬಿಗ್ ಬಾಸ್ ಕಪ್ಪನ್ನು ಗೆದ್ದು ಬಂದಂತಹ ಗಿಲ್ಲಿ ನಟನನ್ನ ಬರಮಾಡಿಕೊಂಡಿದ್ದು ಹೇಗೆ? ಬನ್ನಿ ನೋಡ್ಕೊಂಡು ಬರೋಣ. ಗಿಲ್ಲಿ ಬಿಗ್ ಬಾಸ್ ವಿನ್ನರ್, ರಾಜ್ಯಾದ್ಯಂತ ಕ್ರೇಜ್, ಹೊಸ ಹವಾ ಕ್ರಿಯೇಟ್ ಮಾಡಿದ ಮಾತಿನ ಮಲ್ಲ, ನಿಷ್ಕಲ್ಮಶ ವ್ಯಕ್ತಿತ್ವಕ್ಕೆ ಜನರ ಜೈಕಾರ. ಹೌದು, ಬಿಗ್ ಬಾಸ್ 12ರ ಸ್ಪರ್ಧಿ ಗಿಲ್ಲಿ ನಟ ಅತಿ ಹೆಚ್ಚು ಮತಗಳನ್ನು ಪಡೆದು ಗೆದ್ದು ಬೀಗಿದ್ದಾನೆ. ಗಿಲ್ಲಿಯೇ ವಿನ್ ಆಗಬೇಕು ಎಂಬುದು ಲಕ್ಷಾಂತರ ಅಭಿಮಾನಿಗಳ ಆಸೆಯಾಗಿತ್ತು. ಗಿಲ್ಲಿಯನ್ನ ಗೆಲ್ಲಿಸಬೇಕೆಂದು ಅವರ ಫ್ಯಾನ್ಸ್ ಅಂತೂ ಪಣ ತೊಟ್ಟು ನಿಂತಿದ್ರು. ಗಿಲ್ಲಿ ಪ್ರತಿಭಾವಂತ, ಗಿಲ್ಲಿ ರೈತನ ಮಗ, ಬಡವನ ಮಗ, ಪಕ್ಕಾ ಹಳ್ಳಿ ಹೈದ, ಹಾಸ್ಯ ಮನೋಭಾವ, ನಿಷ್ಕಲ್ಮಶ ವ್ಯಕ್ತಿತ್ವಕ್ಕೆ ರಾಜ್ಯದ ಜನ ಓಟ್ ಹಾಕಿ ಗೆಲ್ಲಿಸಿದ್ದಾರೆ. ಬಿಗ್ ಬಾಸ್ ವಿನ್ನರ್ ಆಗಿದ್ದೇ ತಡ ರಾಜ್ಯದ ತುಂಬೆಲ್ಲ ಗಿಲ್ಲಿಯದ್ದೇ ಹವಾ. ಫಿನಾಲೆ ದಿನ ಬೆಳಗ್ಗೆಯಿಂದ ಸಂಜೆವರೆಗೂ ದೊಡ್ಡ ಸಂಖ್ಯೆಯಲ್ಲಿ ಗಿಲ್ಲಿ ಅಭಿಮಾನಿಗಳು ಸೇರಿದ್ರು. ಎಲ್ಲಿ ನೋಡಿದ್ರು ಗಿಲ್ಲಿ ನಟನ ಕಟೌಟ್ಗಳು, ಗಿಲ್ಲಿ ಪರ ಘೋಷಣೆಗಳು. ರಾಜ್ಯದೆಲ್ಲೆಡೆ ಗಿಲ್ಲಿ ಅಭಿಮಾನಿಗಳ ಕ್ರೇಜ್ ಜೋರಾಗಿಯೇ ಇತ್ತು. ಬಹುತೇಕ ಎಲ್ಲರ ಮನೆಯಲ್ಲೂ ಗಿಲ್ಲಿ ಅಭಿಮಾನಿಗಳು ಒಬ್ಬರಾದ್ರೂ ಇದ್ದೇ ಇದ್ರು. ಅಷ್ಟು ಕ್ರೇಜ್ ಕ್ರಿಯೇಟ್ ಮಾಡಿದ್ದ ಗಿಲ್ಲಿ ನಟ ಮನೆಯ ಹೊರಗೆ ತಮ್ಮ ಬಗ್ಗೆ ಎಷ್ಟು ಕ್ರೇಜ್ ಇದೆ ಎನ್ನುವ ಬಗ್ಗೆ ಕಿಂಚಿತ್ತು ಸ್ವತಃ ಗೊತ್ತಿರಲಿಲ್ಲ ಅನ್ಸುತ್ತೆ. ರಿಯಾಲಿಟಿ ಶೋಗಳನ್ನ ಮಾಡಿದ್ರು, ಯಾವುದ್ರಲ್ಲೂ ಗೆದ್ದಿರಲಿಲ್ಲ. ಹೀಗಾಗಿ ಅವರಿಗೆ ತಾನು ಬಿಗ್ ಬಾಸ್ ರಿಯಾಲಿಟಿ ಶೋ ಗೆಲ್ಲುವ ಬಗ್ಗೆಯೂ ಯಾವುದೇ ನಂಬಿಕೆ ಇರಲಿಲ್ಲ. ಅಭಿಮಾನಿಗಳ ಕ್ರೇಜ್ ನೋಡಿ ಗಿಲ್ಲಿಯೇ ಕಂಗಾಲಾಗಿದ್ದಾರೆ. ತವರೂರಲ್ಲಿ ಗಿಲ್ಲಿ ಜಾತ್ರೆ, ಅದ್ದೂರಿ ಮೆರವಣಿಗೆ, ಅಭಿಮಾನದ ಹೊಳೆಯಲ್ಲಿ ಮಿಂದೆದ್ದ ಗಿಲ್ಲಿ ನಟ. ಗಿಲ್ಲಿ ನೋಡಲು ರಸ್ತೆಯುದ್ದಕ್ಕೂ ಜನಸಾಗರ. ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಹೊಸ ಹೈಪ್ ಕ್ರಿಯೇಟ್ ಮಾಡಿದ್ದಾರೆ. ಎಲ್ಲೆಲ್ಲೂ ಗಿಲ್ಲಿಯದ್ದೇ ಸೌಂಡು. ಗಿಲ್ಲಿ ಕ್ರೇಜ್ ಎಷ್ಟಿತ್ತು ಅನ್ನೋದಕ್ಕೆ ಮಳವಳ್ಳಿಯ ಈ ವಿಡಿಯೋನೇ ಸಾಕ್ಷಿ. ಮಂಡ್ಯ, ಮಳವಳ್ಳಿ, ಮದ್ದೂರು ಮುಂತಾದೆಡೆ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದಾರೆ. ಗಿಲ್ಲಿ ಹೋದಲ್ಲೆಲ್ಲ ಅವರನ್ನ ನೋಡಲು ಅಭಿಮಾನಿಗಳು ಮುತ್ತಿಕೊಂಡಿದ್ದಾರೆ. ಲಕ್ಷಾಂತರ ಅಭಿಮಾನಿಗಳು ಗಿಲ್ಲಿ ನಟನನ್ನ ನೋಡಲು ಮುಗಿಬಿದ್ದಿದ್ರು. ಅಭಿಮಾನದ ಹೊಳೆಯಲ್ಲಿ ಗಿಲ್ಲಿ ಮಿಂದೆದ್ದಿದ್ದಾರೆ. ಮಳವಳ್ಳಿ ಎಂಟ್ರಿಯಾದ ಗಿಲ್ಲಿಗೆ ಅದ್ದೂರಿ ಸ್ವಾಗತ ಕೋರಿದ ತಾಲೂಕಿನ ಜನತೆ ಪಟಾಕಿ ಸಿಡಿಸಿ ಜೈಕಾರ ಕೂಗಿ ಹರ್ಷೋದ್ಗಾರ ವ್ಯಕ್ತಪಡಿಸಿದ್ರು. ಪಟ್ಟಣದ ದಂಡಿನ ಮಾರಮ್ಮ ದೇವಾಲಯದಿಂದ ತೆರೆದ ವಾಹನದಲ್ಲಿ ಮೆರವಣಿಗೆ ಆರಂಭಿಸಿದ ಗಿಲ್ಲಿ ಹುಟ್ಟೂರು ದಡದ ಹಳ್ಳಿಯವರೆಗೂ ಜನರತ್ತ ಕೈಬೀಸಿದ್ರು. ಹುಟ್ಟೂರಲ್ಲೂ ಅದ್ದೂರಿ ವೆಲ್ಕಮ್ ಮಾಡಿದ ಗ್ರಾಮಸ್ಥರು ಕ್ರೇನ್ ಮೂಲಕ ಬೃಹತ್ ಹಾರ ಹಾಕಿ ಹೂಮಳೆ ಸುರಿಸಿದ್ರು. ಹುಟ್ಟೂರು ಮಂಡ್ಯದ ಮಳವಳ್ಳಿ ತಾಲೂಕಿನ ದಡದಪುರದಲ್ಲಿ ಗ್ರಾಮದಲ್ಲಿ ಸಂಭ್ರಮ ಮನೆ ಮಾಡಿತ್ತು. ಗಿಲ್ಲಿ ಬಿಗ್ ಬಾಸ್ನಲ್ಲಿ ಗೆಲ್ಲುವ ಮೂಲಕ ಇಡೀ ಗ್ರಾಮಕ್ಕೆ ಹೆಸರು ತಂದಿದ್ದಾನೆ ಅಂತ ಗ್ರಾಮಸ್ಥರು ಸಂತಸ ವ್ಯಕ್ತಪಡಿಸಿದ್ದಾರೆ. ಒಳ್ಳೆ ಹುಡುಗ ಗಿಲ್ಲಿ ಅಂದರೆ ಗಿಲ್ಲಿ ಹಿಡ್ಕೊಂಡು ಆಟ ಆಡ್ತಿರಲ್ಲ ಅದಕ್ಕೆ ಸಲುವಾಗ ಅವರು ಗಿಲ್ಲಿ ಅಂತ ಹೆಸರು ಕಟ್ಟದ್ದು. ಈಗ ಬಿಗ್ ಬಾಸ್ಗೆ ಹೋದ್ಮೇಲೆ ನಮ್ಗೆ ಎಲ್ಲ ಅನುಕೂಲವಾಗದ ನಾನು ಎರ್ಸ್ತಂತ ಮಗ ಈಗ ರಾಜ್ಯನೇ ಆಳ್ಕೊಂಡು ದೇಶಕ್ಕೆಲ್ಲ ಬೇಕಾಗಣ ಖುಷಿ ಆಗದೆ. ನಮ್ಗೆ ನೆಗುವ ಬತ್ತದೆ, ಬಂದವ್ರಿಗೆ ಏನಾರ ಕೊಡಬೇಕು ಅಂತ ಏನು ಮಾಡೋಕ್ಕೂ ಆಯ್ತಾ ಇಲ್ಲ ನನ್ನ ಕೈಲಿ. ಬಿಗ್ ಬಾಸ್ ಗೆಲುವಿನ ಬಳಿಕ ಗಿಲ್ಲಿ ಕಾಣಲು ಅಭಿಮಾನಿಗಳ ದಂಡು ಗಿಲ್ಲಿ ಮನೆ ಬಳಿ ಧಾವಿಸಿತ್ತು. ಈ ವೇಳೆ ಗಿಲ್ಲಿ ತಂದೆ ಮತ್ತು ತಾಯಿ ಜೊತೆ ಅಭಿಮಾನಿಗಳು ಮಾತುಕತೆ ನಡೆಸಿದ್ರು, ಸಂತಸ ಹಂಚಿಕೊಂಡ್ರು. ಅಷ್ಟೇ ಅಲ್ಲ, ಸ್ಕೆಚ್ ಮತ್ತು ಟ್ಯಾಟೂ ಹಾಕಿಸಿಕೊಂಡ ಅಭಿಮಾನಿಗಳನ್ನ ಕಂಡ ಗಿಲ್ಲಿ ತಾಯಿ ಭಾವುಕರಾಗಿ ಮಾತನಾಡಿದ್ರು. ಈ ವೇಳೆ ಮಗನ ಮದುವೆ ವಿಚಾರ ಪ್ರಸ್ತಾಪವಾಗ್ತಿದ್ದಂತೆ ಆ ವಿಚಾರ ಗಿಲ್ಲಿಗೆ ಬಿಟ್ಟಿದ್ದು. ಅವನು ಯಾರನ್ನ ಮದುವೆ ಆದ್ರೂ ಅದಕ್ಕೆ ನಮ್ಮ ಒಪ್ಪಿಗೆ ಇದೆ ಎಂದ್ರು. ತುಂಬಾ ಸಂತೋಷ ಕಣಪ್ಪ ನನಗೆ. ನನ್ನ ಮಗನಿಗೆ ಇಷ್ಟೊಂದು ಅಂದರೆ ಒಬ್ರು ಹಾಕಿಸ್ಕೊಂಡಿದ್ರು ಅಂದರೆ ಈಗ ಎಲ್ಲರನ್ನೂ ನೋಡಿದ್ರೆ ಇದ್ದುದ್ವೇ ಅವನಿಗೆ ಎಷ್ಟು ಇದು ಮಾಡ್ತಾನೆ ಅನ್ನೋದು ಇವಾಗ ನೋಡಿದ್ರೆ ಗೊತ್ತಾಯ್ತು. ಅಂದರೆ ಕರ್ನಾಟಕದ ಜನನೇ ಈ ಥರ ಎಲ್ಲ ಮಾಡಿ ಬೆಳೆಸಿ ಅವ್ನು ಈ ಥರ ಅವ್ನಿಗೆ ಏನೇನು ಬೇಕು ಅದನ್ನೆಲ್ಲ ಮಾಡ್ತಾವ್ರೆ. ಅವ್ನಿಗೆ ಏನು ಖುಷಿ ಆಯ್ತು ಅದನ್ನೆಲ್ಲನೂ ಅವ್ನು ಯಾವಾಗ ಕೇಳ್ತಾ ಅವತ್ತು ಮದುವೆ ಮಾಡ್ಕೊಡುವ. ನಾನು ಬಲವಂತ ಮಾಡ್ಕೊಡೋಕ್ಕೂ ಹೋಗಲ್ಲ, ಮಾಡ್ಕೊಳ ಬೇಡ ಅಂತ ಹೇಳೋಕೆ ಹೋಗೋದಿಲ್ಲ. ಅವ್ನು ಖುಷಿ, ಅವ್ನು ಯಾವ ಹುಡುಗಿ ಸೆಟ್ ಮಾಡ್ಕೊತಾನೆ ಆ ಹುಡುಗಿ ಮದುವೆ ಮಾಡೋಮ್ಮ. ಅವ್ರು ಇಷ್ಟ, ಅವ್ರು ಒಪ್ಕೊಂಡ್ಮೇಲೆ ಮಾಡ್ಕೊಡ್ತೀವಿ. ಒಟ್ಟಾರೆ ಗಿಲ್ಲಿ ಗೆಲುವಿನ ಬಳಿಕ ಮಳವಳ್ಳಿ ಪಟ್ಟಣಕ್ಕೆ ಆಗಮಿಸುತ್ತಿದ್ದಂತೆ ಪಟ್ಟಣದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದ್ದು ಗಿಲ್ಲಿ ಗೆಲುವಿನ ಸಂಭ್ರಮವನ್ನ ದುಪ್ಪಟ್ಟು ಮಾಡಿತ್ತು. ವಿನಯ್ ಜೊತೆ ರೋಹಿತ್, ಪಬ್ಲಿಕ್ ಟಿವಿ, ಮಂಡ್ಯ.